ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ವಾಲಿರಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಾನು ಇವತ್ತೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಈ ನಡುವೆ ಕೆಲಸಕ್ಕೆ ಜಾಯ್ನ್ ಆಗಿದ್ದರಿಂದ ನನಗೆ ಯಾವುದು ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ವರ್ಕಿಂಗ್ ಮಾಮ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ. ಬಿಕಾಸ್ ಮನೆ, ಆಫೀಸ್ ಎಲ್ಲನೂ ಕೆಲಸನೂ ಮ್ಯಾನೇಜ್ ಮಾಡಬೇಕು. ಸೊ ಹೀಗಾಗಿ ಇದಕ್ಕೆ ಸೆಟ್ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಗ್ತಾಯಿತ್ತು. ಸೊ ಹಾಗಾಗಿ ನನಗೆ ಯಾವುದು ಬ್ಲಾಗ್ಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಫ್ರೀ ಮಾಡಿಕೊಂಡು ಒಂದು ಬ್ಲಾಗ್ ಮಾಡಿದ್ದೀನಿ. ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏನೂ ಇಲ್ಲ, ಜಸ್ಟ್ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಆಫೀಸಿಗೆ ಜಾಯ್ನ್ ಆದಮೇಲೆ. ಬಿಕಾಸ್ 2 ಇಯರ್ಸ್ ಗ್ಯಾಪ್ ಆದಮೇಲೆ ನನ್ನ ಕರಿಯರ್ನ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ ಒಂದು ಸಣ್ಣ ಬ್ಲಾಗ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಂದು ಡೈಲಿಯಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಗಿಡಗಳಿಗೆ ನೀರು ಹಾಕಿ, ಮತ್ತು ಮಕ್ಕಳು ಎದ್ದೊಳ್ತಾರೆ. ಅವ್ರು ಎದ್ದಿದ ತಕ್ಷಣ ಅವ್ರಿಗೆ ಹಾಲು ಕೊಡೋದು ಅದೆಲ್ಲ ಆಗಿ, ನೆಕ್ಸ್ಟ್ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲನೂ ಪ್ರಿಪೇರ್ ಮಾಡಿ ಹೋಗಬೇಕು. ಬಿಕಾಸ್ ಮಗ ಸ್ಕೂಲಿಂದ ಬರ್ತಾನೆ, ಸಮ್ಟೈಮ್ ಹಸ್ಬೆಂಡ್ ಮನೇಲಿ ಇರ್ತಾರೆ. ಹಾಗೆ ಲಿರಿಶಾನು ಸ್ಕೂಲಿಂದ ಬಂದುಬಿಡ್ತಾಳೆ. ಸೊ ಅವಳು ಡೇ ಕೇರ್ಗೆ ಹೋಗ್ತಾಳೆ. ಸೊ ಅವಳಿಗೆ ಎಲ್ಲನೂ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲನೂ ನಾನು ಪ್ಯಾಕ್ ಮಾಡಿ ಕಳಿಸ್ಬೇಕು. ಸೊ ಹಾಗಾಗಿ ನಾನು ಮಾರ್ನಿಂಗೆ ಎಲ್ಲ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲನೂ ಪ್ರಿಪೇರ್ ಮಾಡಿ ಹೋಗ್ತಾಯಿದ್ದೆ. ಸೊ ಇವತ್ತಿನ ದಿನ ನಾನು ನಿಮಗೆ ಆಗಲೇ ನಾನು ತೋರಿಸಿದ ಹಾಗೆ ಪಾಲಕ್ ಹಾಕಿದ್ದೀನಿ ನಾನು ನನ್ನ ಗಾರ್ಡನಲ್ಲಿ. ಆ ಪಾಲಕ್ದು ನಾನು ಇವತ್ತು ಪಪ್ಪು ಮಾಡಿದ್ದೆ ಲಂಚ್ಗೋಸ್ಕರ. ಸೊ ಇದೆಲ್ಲ ಆಗಿ ನೆಕ್ಸ್ಟ್ ನಾನು ಆ್ಯಸ್ ಯೂಶ್ವಲ್ ಹೇಗೆ ಆಫೀಸ್ಗೆ ನನಗೆ 9:30ಗೆ ಲಾಗಿನ್ ಆಗೋದಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ನಾನು ಆಫೀಸ್ಗೆ ರೆಡಿಯಾಗಿ ಮತ್ತು ಲಿರಿಶಾನ ಡೇ ಕೇರ್ಗೆ ಡ್ರಾಪ್ ಮಾಡಿ, ಸೊ ಅಲ್ಲಿಂದ ನಾನು ಆಫೀಸ್ಗೆ ಹೋಗುವಷ್ಟರಲ್ಲಿ ಆಲ್ಮೋಸ್ಟ್ 9:30, 9:40 ಆಗಿಬಿಡುತ್ತೆ. ಆಫೀಸ್ಗೆ ಹೋದ್ಮೇಲೆ ಆ್ಯಸ್ ಯೂಶ್ವಲ್ ಆಫೀಸಲ್ಲಂತೂ ಹೆವಿ ವರ್ಕ್ ಇರುತ್ತೆ. ಅದೆಲ್ಲ ಮ್ಯಾನೇಜ್ ಮಾಡಿ ಕೆಲಸ ಮುಗಿಸಿ ಯಾವಾಗ ಮನೆಗೆ ಬರೋಣ ಅಂತ ಕಾಯ್ತಾ ಇರ್ತೀನಿ. ಬಿಕಾಸ್ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರೆ ನನಗೋಸ್ಕರ. ಸೊ ಈ ಥರ ನನ್ನದು ಡೈಲಿ ರೊಟೀನ್ ಇದೆ ಫ್ರೆಂಡ್ಸ್. ಸೊ ಇದೇ ಥರ ನನ್ನ ದಿನ ಕಳೆಯುತ್ತೆ. ಹಾಗೆ 5:30ಗೆ ಮನೆಗೆ ಹೊರಟು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.